ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪವ್ಯ. 2024ರ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತದಾನದ ಜಾಗೃತಿಯ ಸ್ವೀಪ್ ಕಾರ್ಯಕ್ರಮಗಳು ಚುರುಕುಗೊಂಡಿದ್ದು, ಅಧಿಕಾರಿಗಳು ವಿವಿಧ ರೀತಿಯಲ್ಲಿ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾಗುವ ಮುಂಚಿನಿಂದಲೇ ಸ್ವೀಪ್ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದೆ. ನೀತಿ ಸಂಹಿತೆ ಜಾರಿಯಾದ ಬಳಿಕ ಸ್ವೀಪ್ ಕಾರ್ಯಕ್ರಮಗಳು ವೇಗ ಪಡೆದುಕೊಂಡಿದ್ದು, ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಸ್ವೀಪ್ ಸಮಿತಿಗಳು ವಿವಿಧ ಇಲಾಖೆಗಳ ಸಮನ್ವಯ ಮತ್ತು ಸಹಯೋಗದಲ್ಲಿ ಮತದಾನದ ಮಹತ್ವದ ಕುರಿತು ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವ ಕಾರ್ಯಗಳನ್ನು ಮಾಡಿಕೊಂಡು ಬಂದಿತ್ತು. ಆದರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಭಿನ್ನ ರೀತಿಯಲ್ಲಿ ಮತದಾರರಿಗೆ ಅರಿವು ಮೂಡಿಸಲು ಜಿಲ್ಲಾಡಳಿತ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದರು. ಇದರಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಮತ್ತು ಸರ್ಕಾರಿ ನರ್ಸ್ಗಳು 7 ಗುಂಪುಗಳನ್ನಾಗಿ ಮಾಡಿಕೊಂಡು ರಂಗೋಲಿ ಬಿಡಿಸಿದ್ದು ಗಮನ ಸೆಳೆಯಿತು. ಇದಕ್ಕೆ ತೀರ್ಪುಗಾರರಾಗಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಭಾಸ್ಕರ್ ಅವರು ಎಲ್ಲ ರಂಗೋಲಿಗಳನ್ನ ವೀಕ್ಷಿಸಿ ಅದರ ಬಗ್ಗೆ ವಿಚಾರಣೆ ಪಡೆದು ಉತ್ತಮ ಬಿಡಿಸಿದ ರಂಗೋಲಿಗೆ ಬಹುಮಾನ ವಿತರಿಸಿದ್ದಾರೆ. ಜಿಲ್ಲಾ ಸ್ವೀಪ್ ವತಿಯಿಂದ ಜಿಲ್ಲಾಡಳಿತ ಸಂಕೀರ್ಣದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡು ಅವರೆಲ್ಲರೂ ಸೇರಿ ಇವತ್ತು ರಂಗೋಲಿ ಬಿಡಿಸೋ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ತುಂಬ ಚಂದವಾಗಿ ಅಂದವಾಗಿ ಬಿಡಿಸಿದ್ದಾರೆ. ಅದೇ ರೀತಿ ಚಂದ ಮತ್ತು ಅಂದವಾಗಿ ಬಿಡಿಸೋಕ್ಕಿಂತನೂ ಮೆಸೇಜು ಅಲ್ಲಿ ಕೊಟ್ಟಿರುವಂತಹ ಮೆಸೇಜ್ ಏನಿದೆ ಜನರಿಗೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದೊಂದು ಮಾಡಿರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗೂ ಈ ಕಾರ್ಯ ಒಂದು ಶ್ಲಾಘನೀಯವಾದದ್ದು. ನಾನು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಇವರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ಅಷ್ಟೇ ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಅರಿವು ಮೂಡಿಸಬೇಕು ಅಂತ ಕೋರ್ತಿದ್ದೇನೆ. ಹೆಚ್ಚು ಜನ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಿದ್ದೇನೆ. ಯಾವ್ಯಾವ ರೀತಿ ಸ್ವೀಪ್ ಕಾರ್ಯಕ್ರಮಗಳನ್ನು ಸ್ವೀಪ್ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ನಾವು ಇಒ ಅವರನ್ನು ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿಯಾಗಿ ಮಾಡಿದ್ದೀವಿ. ಅದೇ ರೀತಿ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದಲೂ ಸಹ ಮಾಡಿಸ್ತಾ ಇದ್ದೀವಿ. ಇದೊಂದು ರಂಗೋಲಿ ಬಿಡಿಸುವಂಥ ಕಾರ್ಯಕ್ರಮ ಒಂದಾಗಿರ್ಬೋದಂಥದ್ದು, ಒಂದು ಬೈಕ್ ರ್ಯಾಲಿ ಆಗಿರ್ಬೋದಂಥದ್ದು, ಸ್ಕೂಲ್ನಲ್ಲಿ ಅವೇರ್ನೆಸ್ ಮಾಡುವಂಥದ್ದು, ಜಾತ್ರೆಗಳಲ್ಲಿ ಅಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಕೈಗೊಳ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ಜನಗಳಿಗೆ ಅರಿವು ಮೂಡಿಸೋಗೋಸ್ಕರ ಈ ಸ್ವೀಪ್ ಆ್ಯಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ರಂಗೋಲಿ ಸ್ಪರ್ಧೆ ಒಂದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ PHCOs ಎಲ್ಲ ಸೇರಿಸಿ ಇದು ಒಂದು ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದೀವಿ. ಸೊ ಇದರಿಂದ ಯಾರು ಕಾಂಪಿಟೇಷನಲ್ಲಿ ನಾವು ಫಸ್ಟ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ CO ಸರ್ ಬರ್ತಾರೆ, ನಮ್ಮ DHO ಸರ್ ಅವರೆಲ್ಲ ಬಂದು ಜಡ್ಜ್ ಮಾಡಿ ಇದನ್ನು ಕೊಡ್ತಾ ಇದ್ದಾರೆ ಪ್ರೈಸಸ್ಸು. ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ಜನಕ್ಕೆಲ್ಲ ಪ್ರೋತ್ಸಾಹ ಬಂದು ವೋಟ್ ಮಾಡಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಿ ಟೋಟಲ್ ನಮ್ಮ 7 PHC ಇದೆ. ಸೊ ಒಂದು PHC ಇಂದ 2 ಟೀಮ್ ಕರೆಸಿದ್ದೀವಿ. ಸೊ ರೂರಲಲ್ಲಿ 6 PHC, ಅರ್ಬನಲ್ಲೂ ನಗರ ಆರೋಗ್ಯ ಕೇಂದ್ರ 1ರಿಂದ 3 ಟೀಮ್ ಬಂದಿದೆ. ಟೋಟಲ್ 15 ಟೀಮ್ಸ್ ರಂಗೋಲಿ. ಇನ್ನು ಇದೇ ರೀತಿ ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ. ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ನಗರದಲ್ಲಿ ಮತದಾನದ ಜಾಗೃತಿಯ ನಾಮಫಲಕಗಳನ್ನು ಹಿಡಿದು ಬಾಲಮುರಿ ಸರ್ಕಲ್, ಶಿಡ್ಲಘಟ್ಟ ಸರ್ಕಲ್, BB ರಸ್ತೆ, MG ರಸ್ತೆ, ಗಂಗಮ್ಮ ಗುಡಿ ರಸ್ತೆಯಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ದಿನ ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸ್ವೀಪ್ ಆ್ಯಕ್ಟಿವಿಟಿನ ಮಾಡಿದ್ವಿ. ಇಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ನಿರ್ದೇಶನದಂತೆ ನಾವು ಇವತ್ತು ಬೈಕ್ ಜಾಥಾವನ್ನು ಮಾಡಿದ್ವಿ. ಬೈಕ್ ಜಾಥಾವನ್ನು ನಾವು ನಮ್ಮ ನಗರಸಭೆಯಿಂದ ಪ್ರಾರಂಭ ಮಾಡಿ ಗೌರಿಬಿದನೂರು ರೋಡಲ್ಲಿ ಹೋಗಿ MG ರೋಡಲ್ಲಿ ಹೋಗಿ ಅಲ್ಲಿಂದ ಮತ್ತೆ ವಾಪ್ಸಂದ್ರದಿಂದ ಬಜಾರ್ ರೋಡ್ ಮೂಲಕ ಮತ್ತು ನಮ್ಮ ನಗರಸಭೆಗೆ ವಾಪಸ್ಸಾಗಿದ್ವಿ.
ಸುಮಾರು 100 ಜನಕ್ಕೂ ಹೆಚ್ಚು ಜನ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಪೊಲೀಸ್ ಇಲಾಖೆ ಮತ್ತು ಸಂಚಾರ ವಿಭಾಗದ ಪೊಲೀಸರು ಕೂಡ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ನಾವು ಜನರಲ್ಲಿ ಮತದಾರರಲ್ಲಿ ಹೇಳೋದು, ನಿರ್ಭೀತಿಯಿಂದ ವೋಟ್ ಮಾಡಿ. ಮತದಾನ ಅನ್ನೋದು ನಿಮ್ಮ ಹಕ್ಕು. ಆ ಹಕ್ಕಿಗೆ ಬೆಲೆ ಬರೋದು ಯಾವಾಗ ಅಂತಂದರೆ ನೀವು ಮತದಾನ ಮಾಡಿದಾಗ ಮಾತ್ರ ಆ ಹಕ್ಕಿಗೆ ಬೆಲೆ ಬರುತ್ತೆ. ಹಾಗಾಗಿ ಎಲ್ಲರೂ ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಹೇಶ್, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ನಗರಸಭೆ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋವಿಡ್ ಸಮಯದಲ್ಲಿ ನಾನು ತಪ್ಪು ಮಾಡಿದ್ದೇನೆಂಬುದು ಕೇವಲ ರಾಜಕೀಯ ಅಪಪ್ರಚಾರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನು ತಂದ ಯೋಜನೆಗಳನ್ನೇ ಈಗಿನ ಸರ್ಕಾರ ಮುಂದುವರೆಸಿದೆ ಎಂದು ಡಾಕ್ಟರ್ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, 1 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆ. ನಾನು ಕೋವಿಡ್ ಸಮಯದಲ್ಲಿ ತಪ್ಪು ಮಾಡಿದ್ದರೆ ಕ್ರಮ ಕೈಗೊಳ್ಳಬೇಕಿತ್ತು. ಇದು ರಾಜಕೀಯ ಅಪಪ್ರಚಾರವಾಗಿದ್ದು, ಇದಕ್ಕೆ ನಾನು ಅಂಜುವುದಿಲ್ಲ. ನಾನು ಆರೋಗ್ಯ ಸಚಿವನಾಗಿ ತಂದ ಯೋಜನೆಗಳನ್ನು ಈಗಿನ ಸರ್ಕಾರ ಮುಂದುವರೆಸಿದೆ. ಡಯಾಲಿಸಿಸ್ ಸೈಕಲ್ ದುಪ್ಪಟ್ಟು, ನಮ್ಮ ಕ್ಲಿನಿಕ್, ನೇತ್ರ ಚಿಕಿತ್ಸೆ ಮೊದಲಾದ ಯೋಜನೆಗಳನ್ನು ಈಗಿನ ಸರ್ಕಾರ ಮುಂದುವರೆಸಿದೆ. ಪ್ರತಿ ಜಿಲ್ಲಾಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಾಸಿಗೆಗಳನ್ನು ಹೆಚ್ಚಿಸಲಾಗಿದೆ. ನಾನು ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದಕ್ಕೆ ತೃಪ್ತಿ ಇದೆ. ಯಾರಿಗಾದರೂ ಅನುಮಾನವಿದ್ದರೆ ರಸ್ತೆಯಲ್ಲಿ ಫಲಕ ಹಿಡಿಯದೆ ತನಿಖೆ ನಡೆಸುವ ಸಂಸ್ಥೆಗೆ ನೀಡಿ. ನನ್ನ ತಪ್ಪಿದ್ದರೆ ಶಿಕ್ಷೆ ಎದುರಿಸುತ್ತೇನೆ. ನಾನು ಅಂತಹ ಪಾಪದ ಕೆಲಸ ಮಾಡಿಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ. ಮುಂದೆ ಬೇರೆಯವರಿಗೂ ಅವಕಾಶ ಸಿಗಬಹುದು. ಯಾರೂ ಭಿನ್ನವಾಗಿ ಮಾತನಾಡದೆ ಮೋದಿಯವರನ್ನ ಗೆಲ್ಲಿಸೋಣ ಎಂದರು. ದೇಶ ಸೇವೆಯಲ್ಲಿ ದೇಶ ಸೇವೆಯೇ ಅವರ ಸರ್ವಸ್ವ ಅಂತ ತಿಳ್ಕೊಂಡಿರ್ತಕ್ಕಂಥ ಧೀಮಂತ ಪ್ರಧಾನಮಂತ್ರಿಗಳ ಒಂದು ನೆರಳಿನಲ್ಲಿ ಕೆಲಸ ಮಾಡಲಿಕ್ಕೆ, ಇವತ್ತು ಸೇವೆ ಮಾಡಲಿಕ್ಕೆ ನನಗೆ ಕೂಡ ಇವತ್ತು ಅವಕಾಶವನ್ನು ಬಿಜೆಪಿ ವರಿಷ್ಠ ಮಂಡಳಿ ನನಗೆ ನೀಡಿದ್ದಾರೆ. ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮಾಧ್ಯಮದ ಸ್ನೇಹಿತರ ಮೂಲಕ ಕೂಡ ನಾನು ಕೆಲವು ಆಕಾಂಕ್ಷಿಗಳಿಗೆ ಮನವಿ ಮಾಡ್ತೇನೆ. ಇವತ್ತು ನನಗೆ ಅವಕಾಶ ಸಿಕ್ಕಿದೆ, ಮುಂದೆ ಬೇರೆಯವ್ರಿಗೆ ಅವಕಾಶ ಸಿಗ್ಬೋದು. ನಾವೆಲ್ಲ ಕೂಡ ಪಕ್ಷದ ತತ್ವ ಸಿದ್ಧಾಂತಕ್ಕೆ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಿ ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆಯಲ್ಲಿ ಯಾರೂ ಕೂಡ ಭಿನ್ನವಾಗಿ ಮಾತನಾಡದೆ ನಾವೆಲ್ಲ ಸರ್ವಾನುಮತದಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು. ಅದೇ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಇವತ್ತು ನಾನು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸುವ ಕೆಲಸ. ಬೆಂಗಳೂರಿನ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ನಂತರ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಯ ದರ್ಶನ ಪಡೆದು ಪೀಠಾಧೀಶರಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಂತರ ನೆಲಮಂಗಲ ತಾಲೂಕಿನ ಶ್ರೀ ಮೇಲಣಗವಿ ವೀರ ಸಿಂಹಾಸನ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಶ್ರೀ ಪಟ್ಟಣಮಲೆಯ ಶಾಂತಿಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದರು. ಗುರುಗಳ ಹತ್ರನೂ ಇವತ್ತು ಭೇಟಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ. ಇವತ್ತು ವಿಶೇಷವಾದ ದಿನ, ಇಲ್ಲಿ ಜಾತ್ರೆ ಕೂಡ ನಡೀತಾ ಇದೆ.
ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ, ತೇರ್ ಹತ್ರ ಕೂಡ ಹೋಗ್ತಾ ಇದ್ದೀನಿ, ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೇನೆ. ಇವೆಲ್ಲ ಕೂಡ ನಮ್ಮ ಈ ಭಾಗದ ಜನರು, ಭಕ್ತಾದಿಗಳು, ಅಸಂಖ್ಯಾತ ಭಕ್ತಾದಿಗಳು ಬಹಳ ವಿಶೇಷವಾದಂಥ ಒಂದು ಭಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ ಭಗವಂತನ ಮೇಲೆ. ಹಾಗಾಗಿ ಇವತ್ತು ನಮಗೆ ಆಶೀರ್ವಾದ, ಇವತ್ತು ಅವರ ದರ್ಶನ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ. ಹಾಗಾಗಿ ಇವತ್ತು ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದಾದ ಮೇಲೆ ಎಲ್ಲ ಜಿಲ್ಲಾ ಪಂಚಾಯಿತಿ ವಾರು, ತಾಲೂಕು ಮಟ್ಟದ NDA ಪಕ್ಷ, ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳ ಸಾರ್ವಜನಿಕ ಸಭೆಯನ್ನು ಮೊದಲನೇದು ತಾಲೂಕು ಸಭೆ ಮಾಡ್ತೇವೆ, ತಾಲೂಕು ಮಟ್ಟದ ಸಭೆ. ನಮ್ಮ ನಾಮಪತ್ರ ಸಲ್ಲಿಕೆ ಆದಮೇಲೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ವರಿಷ್ಠರು ನಮಗೆ ನೀಡಿದ್ದಾರೆ. ಇವತ್ತು ನಾನು ಓದಿದ್ದು ತುಮಕೂರಿನಲ್ಲಿ, ಆಗಲಿಂದ ಕೂಡ ನಾನು ನಡೆದಾಡುವ ದೇವರು ಅಂತ ಕರಿತೀವಿ ಸಿದ್ಧಗಂಗಾ ಮಠಕ್ಕೆ ಪರಮ ಪೂಜ್ಯರು. ಅವತ್ತಿಂದ ಕೂಡ ನಾನು ವಿದ್ಯಾರ್ಥಿ ದಿಸೆಯಿಂದ ಕೂಡ ನಾನು ಭೇಟಿ ಕೊಡ್ತಾ ಇದ್ದೆ. ಎಲ್ಲ ಜಾತ್ರೆಗಳಿಗೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೆ. ಹಾಗಾಗಿ ಇವತ್ತು ಬೆಳಿಗ್ಗೆನೆ ಸಮಯ ಕೊಟ್ಟಿದ್ದರು ಸ್ವಾಮೀಜಿಯವರು. ನಾನು ಹೋಗಿ ಸಿದ್ಧಗಂಗಾ ಮಠದ ಸ್ವಾಮಿಗಳ ಒಂದು ಪಾದಕಮಲಗಳಿಗೆ ನನ್ನ ಒಂದು ಭಕ್ತಿಪೂರ್ವಕವಾದಂಥ ನಮನಗಳನ್ನು ಅರ್ಪಿಸಿ ಅವರ ಒಂದು ಆಶೀರ್ವಾದವನ್ನು ಕೇಳಿದ್ದೇನೆ. ಈ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ಶಿವಗಂಗೆ ಇದೆ. ಹಾಗಾಗಿ ಈ ಎಲ್ಲ ಕ್ಷೇತ್ರಗಳಿಗೆ ಒಂದು ಒಳ್ಳೆಯ ವಿಕಾಸ ಆಗಬೇಕು ಅಂತಂದರೆ ನನಗೊಂದು ಆಶೀರ್ವಾದ ಮಾಡಿ ಈ ಕ್ಷೇತ್ರವನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೇನೆ. ಅವರು ತುಂಬ ಮನಸ್ಸಿನಿಂದ, ತುಂಬ ಹೃದಯದಿಂದ ಅವರು ಆಶೀರ್ವಾದ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗಂಡ ಕುಡಿತ ಚಟಕ್ಕೆ ಬಿದ್ದು ಪ್ರತಿದಿನ ಹೆಂಡತಿ ಮಕ್ಕಳಿಗೆ ಕಿರುಕುಳ ನೀಡುವುದನ್ನು ತಾಳಲಾರದೆ 5 ಹೆಣ್ಣು ಮಕ್ಕಳ ಜೊತೆ ಗರ್ಭಿಣಿ ತಾಯಿಯು ಸಾವಿನ ಮನೆ ಸೇರಲು ಯತ್ನಿಸಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. 5 ಜನ ಹೆಣ್ಣು ಮಕ್ಕಳಿದ್ದರೂ ಇನ್ನೊಂದು ಬೇಕು ಅಂತ ಗಂಡನ ಪ್ರಯತ್ನದಲ್ಲಿ ಗರ್ಭಿಣಿಯಾಗಿದ್ದ ಮಹಿಳೆ ಈಗ ಗಂಡನ ಕಿರುಕುಳ ತಾಳಲಾರದೆ ಸಾವಿನ ಮನೆ ಸೇರಲು ಪ್ರಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದಾಳೆ. ಜೊತೆಗೆ ತನ್ನ ಮುದ್ದಾದ 5 ಜನ ಹೆಣ್ಣು ಮಕ್ಕಳನ್ನು ಸಹ ತನ್ನ ಜೊತೆ ಸಾವಿನ ಮನೆ ಸೇರಲು ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ನಡೆದಿದೆ. ಅನಿತಾ ಎಂಬುವವರು ಆಂಧ್ರದ ಮರಕೊತ್ತಪಲ್ಲಿ ಗ್ರಾಮದ ಗೋಪಾಲ್ ಎಂಬುವವರನ್ನ ಮದುವೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ಲು. ಆದರೆ ಆಂಧ್ರದ ಮರಕೊತ್ತಪಲ್ಲಿ ಗ್ರಾಮದಲ್ಲಿ ಇರದೆ ಬಾಗೇಪಲ್ಲಿಯಲ್ಲಿ ಮನೆ ಮಾಡಿ ಜೀವನ ನಡೆಸುತ್ತಿದ್ರು. ಗೋಪಾಲ್ ತಾನು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಬಂದ ದುಡ್ಡಲ್ಲಿ ಪ್ರತಿನಿತ್ಯ ಕುಡಿದು ಮನೆಗೆ ಬಂದು ಹೆಂಡತಿ ಮಕ್ಕಳನ್ನ ಹೊಡೆದು ಕಿರುಕುಳ ನೀಡುತ್ತಿದ್ದ. ಇದಕ್ಕೆ ಬೇಸತ್ತ ಅನಿತಾ ತನ್ನ 5 ಮಂದಿ ಹೆಣ್ಣು ಮಕ್ಕಳಿಗೆ ವಿಷ ಉಣಿಸಿ ತಾನೂ ವಿಷ ಸೇವಿಸಿ ಸಾವಿನ ಮನೆ ಸೇರಲು ಯತ್ನಿಸಿದ್ದಾಳೆ. ನಮ್ಮ ಅಕ್ಕ ಒಬ್ಬರು ಕೊಟ್ಟಿರೋದು. ಸೊ ಇಲ್ಲಿ ನಮ್ಮ ಅಕ್ಕ ಅವ್ರನ್ನ ಹಿಂಸೆ ಮಾಡಿ ಒದ್ದು ಇದು ಮಾಡ್ತಾಯಿದ್ದಾರೆ. ಬಾಗೇಪಲ್ಲಿಯಲ್ಲೇ ಒದ್ದು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಸೊ ಇಲ್ಲಿ ನಮಗೆ ನ್ಯಾಯ ಸಿಗಬೇಕಂತ ಬಂದಿದ್ದರು. ಇಲ್ಲಿ ನಮ್ಮ ಅಕ್ಕ ವಿಷ ಕುಡಿದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾರೆ. ಮಕ್ಕಳನ್ನ ಇಲ್ಲಿ ನೋಡ್ಕೊಳ್ಳೋರು ಇಲ್ಲಿ ಸ್ವಲ್ಪ ಇದ್ದಾರೆ. ಅದಕ್ಕೋಸ್ಕರ ಸೊ ನಮಗೆ ನ್ಯಾಯ ಸಿಗಬೇಕಂತ ಬರ್ಕೊಂತಿದ್ದೀವಿ. ಅಲ್ಲ, ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ರು ಮಕ್ಕಳಿಗೆ? ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ರು ಸರ್? ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ರು ಗೋಪಾಲ್ ಅವರು ನಿಮ್ಮ ಅಕ್ಕ ಅವ್ರಿಗೆ? ಕುಡಿಬಿಟ್ಟು ಬಂದು ಹೆಂಗಂದ್ರಂಗೆ ಹೊಡೆಯೋದು ಮತ್ತು ಇದು ಮಾಡೋದು ಎಲ್ಲ ಮಾಡ್ತಿದ್ರು ಅವರು. ಸೊ ಹಂಗಾಗಿ ನಮ್ಮ ಅಕ್ಕ ಅವರು ಮನಸ್ಸು ಕಟ್ ಮಾಡಿಕೊಂಡು ಸ್ವಲ್ಪ ಇದಾಗಿ ರೀತಿಯಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮಗೆ ಅಲ್ಲ, ಏನು ತೊಗೊಂಡಿದ್ದಾರೆ ಮಕ್ಳಿಗೆ? ಏನು ಕುಡಿಸಿದ್ದಾರೆ ಅವರೆಲ್ಲ? ಅವರು ಸ್ವಲ್ಪ ವಿಷ ಕುಡಿಸ್ಬಿಟ್ಟಿದ್ದಾರೆ. ಪಾಲ್ಡರ್ ಬೆಳೆಸೋ ಸ್ವಲ್ಪ ಕುಡಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸಾಕಾಗಬೇಕಂತ ಅವರು ಪ್ಲಾನ್ ಮಾಡಿಕೊಂಡು ಅವರು ಈ ಥರ ಮಾಡ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಇದು ಮಾಡಬೇಕು ಅಂತ. ಅಲ್ಲ, ಈ ರೀತಿ ಮಾಡ್ಕೊಂಡ್ರೆ ಅಯ್ಯೋ ಅನ್ಸಲ್ವಾ? ಅಯ್ಯೋ ಅನಿಸುತ್ತೆ. ಇಂಥ ನಮ್ಮ ಮಕ್ಕಳಿಗೆಲ್ಲ ಶಿಕ್ಷೆ ಮಾಡಿಬಿಡಬೇಕು ಸರ್. ನಾವು ಡೈಲಿ ಇಂಥ ಜನ್ಮ ಏನು ಕೊಡ್ತೀವಿ ಸರ್? ಹೇಳಿ, ಈ ಥರ ಮಾಡೋರ್ಗಾಗಲಿ ಇದು ಮಾಡೋದು ಏನಾನ ಮಾಡಿ ಇಲ್ಲಿ ಶಿಕ್ಷೆ ಮಾಡ್ಬೇಕು ಸರ್ ಅವ್ರಿಗೆ. ಅಲ್ಲ, ಇಂಥವ್ರು ಮದುವೆ ಮಾಡಿದ್ರೆ ಎಲ್ಲ ಕುಡಿಯೋವಂಥ ಚಟಕ್ಕೆ ಇವರೆಲ್ಲ ಬಲಿಪಶು ಮಾಡೋದು. 5 ಜನ ಮಕ್ಕಳಿದ್ದಾರೆ. ಹೌದು ಸರ್, ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಅವ್ರನ್ನ ಅಂತ ಮಕ್ಕಳು ಇರಬಾರ್ದು ಸರ್. ಸುಮ್ಮನೆ ಭೂಮಿ ಮಾಡಿ ಇಸ್ಬಾರ್ದು. ಏನೇನು ಮಾಡಿ ಇದು ಮಾಡಿಬಿಡ್ಬೇಕು ಸರ್ ಅವ್ರಿಗೆ. ಗಂಡನ ಕಿರುಕುಳಕ್ಕೆ ಬೇಸತ್ತಿದ್ದ ಅನಿತಾ ಪಕ್ಕದ ಅಂಗಡಿಯಲ್ಲಿ ಸಾವಿಗೆ ಸಂಬಂಧಿಸಿದ ವಸ್ತುವನ್ನು ತೆಗೆದುಕೊಂಡು ಬಂದು ತಾನೂ ಸೇರಿ ಮಕ್ಕಳಿಗೂ ಸೇವಿಸಿದ ನಂತರ 6 ಮಂದಿ ಅಸ್ವಸ್ಥರಾಗಿದ್ದಾರೆ.
ಇದನ್ನು ತಿಳಿದ ಸ್ಥಳೀಯರು ಅವರನ್ನು ಸ್ಥಳೀಯ ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಗರ್ಭಿಣಿಯಾಗಿರುವ ತಾಯಿ ಅನಿತಾ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಪ್ರಕರಣ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಗಂಡ ಗೋಪಾಲ್ನನ್ನು ವಶಕ್ಕೆ ಪಡೆದಿದ್ದಾರೆ. రోజు మనం తాగేసి వచ్చి గలాట్ చేస్తాండే మేము విషయం 7 మంది ఇచ్చి తాపించింది జ్యూస్ లేకపోవచ్చు. ಇತ್ತ ತಾಯಿ ಸೇರಿ 5 ಜನ ಹೆಣ್ಣು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ,
ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಕೋಟಗಲ್ ಗ್ರಾಮದಲ್ಲಿರುವ ಖಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಭಾವ ಮೆರೆದರು. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಶಿಂಗರೇಪಲ್ಲಿ ಕ್ಷೇತ್ರ ಮಜರ ರಾಗುಟ್ಟಹಳ್ಳಿ ಕೋಟಗಲ್ ಗ್ರಾಮದಲ್ಲಿರುವ ಖಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ನಗರದಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಹೂಗಳಿಂದ ಆಕರ್ಷಕವಾಗಿ ಅಲಂಕರಿಸಿದ್ದ ರಥದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ತಾಲೂಕು ಆಡಳಿತ ಮಂಡಳಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಜಾನಪದ ಕಲಾ ತಂಡಗಳು ರಥೋತ್ಸವದಲ್ಲಿ ಪ್ರಧಾನ ಆಕರ್ಷಣೆಯಾಗಿತ್ತು. ಶ್ರದ್ಧಾ ಭಕ್ತಿಯಿಂದ ಭಕ್ತರು ತೇರನ್ನ ಎಳೆದು ಭಕ್ತಿ ಭಾವ ಮೆರೆದರು. ರಥದ ಕಳಶಕ್ಕೆ ಬಾಳೆಹಣ್ಣು ದವನವನ್ನ ಎಸೆದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಅಂಬಾಜಿ ದುರ್ಗಾ ಹೋಬಳಿ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್, ಶೋಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟರೆಡ್ಡಿ ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯ ಗಂಡನ ದರ್ಬಾರ್ ಕುರಿತು MMTV ವರದಿ ಮಾಡಿತ್ತು. ವರದಿಗೆ ಎಚ್ಚೆತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರು ಶಾಲೆಗೆ ಭೇಟಿ ಕೊಟ್ಟು ತರಾಟೆಗೆ ತೆಗೆದುಕೊಂಡು ನೋಟಿಸ್ ಜಾರಿ ಮಾಡಿದ್ದಾರೆ.
ಈ ಕುರಿತು ಒಂದು ವರದಿ. ಬಡ ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಸರ್ಕಾರಿ ಶಾಲೆಗಳು ಶಿಕ್ಷಕರ ಬೇಜವಾಬ್ದಾರಿ ಮತ್ತು ಅಸಡ್ಡೆಗೆ ಒಳಗಾದರೆ ಏನಾಗುತ್ತವೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕನಗುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಉತ್ತಮ ನಿದರ್ಶನವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕಿ ಇಂದಿರಾ ಶಾಲೆಗೆ ಹೋಗದೆ ಬ್ಯಾಂಕ್ ಕೆಲಸ ಅದು ಇದು ಎಂದು ಹೇಳಿ ಮಕ್ಕಳಿಗೆ ಪಾಠ ಮಾಡದೆ ಮೋಸ ಮಾಡಿ ಇವರ ಗಂಡ ನರಸಿಂಹಮೂರ್ತಿ ಶಾಲೆಯ ಪ್ರತಿಯೊಂದು ವಿಚಾರದಲ್ಲೂ ಹೆಂಡತಿಯ ಪರವಾಗಿ ಮೂಗು ತೂರಿಸುತ್ತಾರೆ ಎಂದು ಎಂಎಂಟಿವಿ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಸುದ್ದಿಗೆ ಎಚ್ಚೆತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರು ಶಾಲೆಗೆ ಭೇಟಿ ಕೊಟ್ಟು ಮುಖ್ಯ ಶಿಕ್ಷಕಿ ಇಂದಿರಾ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯ ಗಂಡ ನರಸಿಂಹಮೂರ್ತಿ ಅವರ ಮೇಲಿದ್ದ ಆರೋಪದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರ ಬಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಮತ್ತೊಮ್ಮೆ ಈ ರೀತಿ ಆಗದಂತೆ ಎಚ್ಚರಿಕೆ ಕೊಟ್ಟು ನೋಟಿಸ್ ಜಾರಿ ಮಾಡಿದ್ದಾರೆ. ನಮಸ್ಕಾರ, ನಾನು BO ವೆಂಕಟೇಶಪ್ಪ ಅಂತ ಚಿಕ್ಕಬಳ್ಳಾಪುರ ತಾಲೂಕು BO ಆಗಿದ್ದೀನಿ. ನಿನ್ನೆ ಇಲ್ಲಿ ಸ್ಥಳೀಕರು ಕೆಲವರು ಮತ್ತು ಶಿಕ್ಷಣಾಸಕ್ತರು ಮತ್ತು ಪೋಷಕರು ಶಾಲೆ ಬಳಿ ಬಂದು ಶಿಕ್ಷಕರು ಕೆಲವರು ಯಾರೋ ಇನ್ ಟೈಮ್ ಬರ್ತಾಯಿಲ್ಲ ಮತ್ತು ಮಕ್ಕಳಲ್ಲಿ ಏನೋ ಮೊಬೈಲ್ ಮೂಲಕ ಮೆಸೇಜಸ್ ಎಲ್ಲ ಹಾಕಿ ಅಲ್ಲಿಂದ ತರಿಸ್ತಾರೆ ಮತ್ತು ಕಲಿಕಾ ವಾತಾವರಣ ಸ್ವಲ್ಪ ಇದಾಗಿದೆ ಅಂಥೇಳಿ ಟೀಚರ್ಸ್ ಜೊತೆಯಲ್ಲಿ ಸ್ವಲ್ಪ ಕಾನ್ವರ್ಜೇಷನ್ ಆಯಿತು. ಅದಕ್ಕೆ ಸಂಬಂಧಪಟ್ಟ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಬಂದು ನಿನ್ನೆ ಒಂದು ಸುದ್ದಿ ಮಾಡಿದರು. ಅದರ ಪ್ರಕಾರ ಬಂದು ನಾವೆಲ್ಲ ಇಲ್ಲಿ ನೋಡಿದಾಗ HM ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮಾರ್ಚ್ ಎಂಡ್ ಆಗಿದೆ, ಜೊತೆಗೆ ಪರೀಕ್ಷೆಗಳಿರೋದ್ರಿಂದ 5th 8th 9th ಪರೀಕ್ಷೆಗಳಿರೋದ್ರಿಂದ ಟೀಚರ್ಸ್ನ ಬೇರೆ ಕಡೆ ಡೆಪ್ಯೂಟ್ ಮಾಡಿ ಅಲ್ಲಿಂದ ಈ ಶಾಲೆಗೆ ಡೆಪ್ಯೂಟ್ ಮಾಡಿ ಈ ಥರ ನಾವು ಹೊಂದಾಣಿಕೆ ಮಾಡುವಲ್ಲಿ ಶಿಕ್ಷಕರು ಸ್ವಲ್ಪ ಸಮಸ್ಯೆ ಆಗಿತ್ತು ನಿನ್ನೆ. ಜೊತೆಗೆ ಮಾರ್ಚ್ ಎಂಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಅನುದಾನಗಳು ಶಾಲಾ ಹಂತದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಖರ್ಚು ಮಾಡಬೇಕಾಗಿತ್ತು HM. ಅದಕ್ಕೆ ಅವರು ಮಧ್ಯಾಹ್ನದ ಮೇಲೆ ಬ್ಯಾಂಕ್ಗೆ ಹೋಗಿದ್ದರು. ಜೊತೆಗೆ ನಾವು ಅವ್ರಿಗೆ ಹೇಳಿದ್ವಿ, ಈಗಾಗಲೇ ನಮ್ಮದು ಶೈಕ್ಷಣಿಕ ವಾತಾವರಣ ತುಂಬ ಚೆನ್ನಾಗಿದ್ದರೆ ಪೋಷಕರೊಂದಿಗೆ ಶಿಕ್ಷಣಾಸಕ್ತರೊಂದಿಗೆ ಮತ್ತು ನಮ್ಮ SDMC ಅವರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಳೆಸ್ಕೋಬೇಕು, ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರಿಗೆ ನಾವು ತಿಳಿಸ್ಕೊಟ್ವಿ. ಮುಂದೆ ಇಂಥ ಏನು ಸಮಸ್ಯೆಗಳಾಗದಿರ ನಾನು ಕ್ರಮ ಖಂಡಿತ. ಈಗ ಆಡಳಿತ ಅನ್ನೋದು ಅಲ್ಲಿನ ಯಾರು ಮುಖ್ಯ ಶಿಕ್ಷಕರು ಇರ್ತಾರೋ ಮುಖ್ಯ ಶಿಕ್ಷಕರ ಹಂತದಲ್ಲೇ ಆಗಬೇಕೇ ಹೊರತು ಅವ್ರ ಮನೆಯಲ್ಲಿರ್ತಕ್ಕಂಥವ್ರು ಬರೋದು ಇಲ್ಲಿ ಮಾತಾಡೋದು ಅದು ಒಳ್ಳೆಯದೇನಲ್ಲ. ಅದಕ್ಕೆ ಅವ್ರು ಹೇಳಿದ್ದಾರೆ, ಮೇಡಮ್ ತಪ್ಪಾಗಿದೆ, ಅವ್ರು ಬಂದಿದ್ದಾರೆ, ಜನ ಜಾಸ್ತಿ ಇದ್ದಕ್ಕೆ ಒಳಗಡೆ ಬಂದು ಏನೋ ಮಾತಾಡಿದ್ದಾರೆ, ಇನ್ಮೇಲೆ ಆ ಥರ ಆಗೋದಿಲ್ಲ ಅಂತ ಹೇಳಿದ್ವಿ. HM ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ, ಈ ಥರ ಇನ್ನೊಂದ್ಸಲಿ ಮಾಡಬಾರ್ದು ಅಂತ. ಮತ್ತೆ ಅದು ರಿಪೀಟ್ ಆದರೆ ಇಲಾಖಾ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಇನ್ನಾದರೂ ಇಂತಹ ಅಚಾತುರ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಆಗದೇ ಇರಲಿ ಎಂಬುದೇ ನಮ್ಮ ಆಶಯ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ NH ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ನೀಡಬೇಕು, ಇಲ್ಲದಿದ್ದರೆ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡುತ್ತೇವೆ ಎಂದು ನಗರಸಭೆ ಸದಸ್ಯ ಗೋಪಿನಾಥ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ಗೌರಿಬಿದನೂರು ನಗರದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರಸಭೆ ಸದಸ್ಯ ಗೋಪಿನಾಥ್ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ NH ಶಿವಶಂಕರ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಬೇಕು ಎಂದು ಆಗ್ರಹಿಸಿದರು. NH ಶಿವಶಂಕರ್ ರೆಡ್ಡಿ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಆಗಿ ದುಡಿದಿರುವುದಲ್ಲದೆ ರಾಜ್ಯದ ವಿಧಾನಸಭೆ ಉಪಾಧ್ಯಕ್ಷರಾಗಿ, ಕೃಷಿ ಸಚಿವರಾಗಿ, 5 ಬಾರಿ ಶಾಸಕರಾಗಿ, ಕೆಪಿಸಿಸಿ ಸದಸ್ಯರಾಗಿ, AICC ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದು ಪಕ್ಷಕ್ಕಾಗಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಳೆಯುವಲ್ಲಿ ಶ್ರಮವಹಿಸಿದ್ದಾರೆ. ಇಂತಹವರನ್ನು ಪಕ್ಷವು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು. ಮಾಡಲಿಲ್ಲವೆಂದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿಯಲ್ಲಿ ಗೆದ್ದಂತಹ ಎಲ್ಲ ನಗರಸಭೆ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ರಾಜೀನಾಮೆ ನೀಡುತ್ತೇವೆ ಎಂದು ಹೇಳಿದರು. ಈಗಾಗಲೇ ಪ್ರಚಾರ ವಾಹನವೂ ಸಿದ್ಧಗೊಂಡಿದೆ ಎಂದರು. ಸರ್, ಇವಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು MP ಟಿಕೆಟು ಮಾನ್ಯ ಶಿವಶಂಕರ್ ರೆಡ್ಡಿ ಸಾಹೇಬರು ಹುಡುಕಾ ಇದ್ದರೆ ನಾವೆಲ್ಲ ನಗರಸಭಾ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅಂತ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ತಪ್ಪದೆ ನಾವೆಲ್ಲ ರಾಜೀನಾಮೆ ನಾಳೆನ ನಾಡಿದ್ದು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ.
ನಮ್ಮ ಸಾಹೇಬರು ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತೀವಿ, ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯಲ್ಲ. ನಮಗೆ ರಾಜಕೀಯವೇ ಬೇಡ. ನಮಗೆ ಬೇಕಾಗಿರೋದು ನಮ್ಮ ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬರು. ಅವರು 25 ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸು ಬೆಳೆಸಿದ್ದಾರೆ. ಒಳ್ಳೆ ರಾಜಕೀಯ ವ್ಯಕ್ತಿ. ಅವ್ರಿಗೇನನ್ನ ಈ ಲೋಕಸಭಾ ಸೀಟು ಕೊಡ್ಕಾಯಿದ್ರೆ, ಅವ್ರು ಮೋಸ ಮಾಡಿದ್ರೆ ನಾವು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ. ನಾವೆಲ್ಲ ಒಟ್ಟಾಗಿ ಹೋಗಿ ರಾಜೀನಾಮೆ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಇದೇ ವೇಳೆ ನಗರಸಭೆ ಸದಸ್ಯರಾದ ವಿ ರಮೇಶ್, ಶ್ರೀರಾಮಯ್ಯ, ಮಂಜುಳಾ ರಾಮಂಜಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೋಟೆ ಅಶ್ವಥ್ ನಾರಾಯಣ್ ಹಾಗೂ ಮುಖಂಡರಾದ ಬಾಬು ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದು, ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯದಿಂದ ಅಮಾಯಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ಈ ಕುರಿತು ಒಂದು ವರದಿ. ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಕಡತೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಅಂಗನವಾಡಿಗೆ ಬರುವ ಅಮಾಯಕ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿ ಸುಮಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಗಬ್ಬು ನಾರುತ್ತಿದ್ದರೂ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇನ್ನು ಗ್ರಾಮಸ್ಥರು ಸುಮಾರು ಬಾರಿ ಚರಂಡಿಯನ್ನು ಸ್ವಚ್ಛಗೊಳಿಸಬೇಕೆಂದು ಮನವಿ ಮಾಡಿದರೂ ಸ್ವಚ್ಛತೆಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಅಂಗನವಾಡಿ ಕೇಂದ್ರದಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುತ್ತಿದ್ದು, ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿ ಗಬ್ಬು ನಾರಿ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಪರಿಣಮಿಸಿದೆ. ಅಮಾಯಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ನೆಲೆಯಲ್ಲಿ ಗಟ್ಟಿಗೊಳಿಸಲು ಮತದಾನದಲ್ಲಿ ಭಾಗವಹಿಸಬೇಕೆಂದು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜು ಕರೆ ನೀಡಿದರು.
ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ನಗರಸಭೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮೇಣದ ಬತ್ತಿಯನ್ನು ಬೆಳಗಿಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಮಾತನಾಡಿದರು. ದೇಶದ ಭದ್ರತೆಗಾಗಿ ಕಾಯುವ ಮೂಲಕ ನಮ್ಮ ಸೈನಿಕರು ದೇಶ ಸೇವೆಯನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಮತದಾನ ಮಾಡಿ ಮತ್ತು ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಿ ಮತದಾನ ಮಾಡಲು ಪ್ರೇರೇಪಿಸುವುದು ಸಹ ದೇಶ ಸೇವೆ ಎಂದು ಹೇಳಿದರು. ದಯವಿಟ್ಟು ತಾಲೂಕಿನಾದ್ಯಂತ ಹಿಂದೆ ಏನಾಗಿದೆ ಮತದಾನ ಪ್ರಮಾಣ ಅದಕ್ಕಿಂತ ಹೆಚ್ಚು ಮತದಾನದ ಪ್ರಮಾಣ ಆಗಬೇಕು. ಆ ರೀತಿ ಮತದಾನ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದಾಗ ಮಾತ್ರ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಗಟ್ಟಿಗೊಳಿಸಿದಂಗೆ ಆಗ್ತದೆ. ಹಾಗೆಯೇ ದೇಶದಿಂದ ನಾವು ಏನೆಲ್ಲ ಪಡ್ಕೊತೀವಿ, ದೇಶಕ್ಕೆ ನಾವು ಕೊಡ್ತಕ್ಕಂಥ ಏಕೈಕ ಕೊಡುಗೆ ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ನೆಲೆಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಇದಕ್ಕೆ ಬೇರೆ ಯಾರೂ ಕೂಡ ತಮ್ಮ ಹಣವನ್ನು ಖರ್ಚು ಮಾಡೋಂಗಿಲ್ಲ. ಏಕೈಕ ಒಂದು ಉದ್ದೇಶ ಏನಪ್ಪ ಅಂತಂದರೆ ಆ ದಿನ ತಾವೆಲ್ಲರೂ ಕೂಡ ಬೇರೆ ಎಲ್ಲ ಅನ್ಯ ಕೆಲಸಗಳನ್ನು ಬದಿಗೊತ್ತಿ ಆ ದಿನ ತಾವೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ನೆರೆಹೊರೆಯವರಿಗೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನು ತಾವು ತಮ್ಮ ನೆರೆಹೊರೆಗೂ ನೆಂಟರಿಗೆ ಮತ್ತು ಗ್ರಾಮದ ಇತರರಿಗೂ ಕೂಡ ಸಂದೇಶವನ್ನು ಸಾರಬೇಕು. ಹಾಗೆಯೇ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮಾಧ್ಯಮ ಮಿತ್ರ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಚುನಾವಣಾ ಭ್ರಷ್ಟಾಚಾರಗಳು ಏನು ನಡೆದಾಗ CVGL ಅಂತಕ್ಕಂಥ ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ಅಪ್ಲೋಡ್ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು 100 ನಿಮಿಷಗಳಲ್ಲಿ ಬಂದು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾವುದೂ ಕೂಡ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಡಬೇಡಿ, ತಾವು ಕೂಡ ಭ್ರಷ್ಟಾಚಾರದಲ್ಲಿ ಚುನಾವಣಾ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಬೇಡಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ನಗರಸಭೆಯ ಸಿಬ್ಬಂದಿ ವರ್ಗ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕರು, ನಗರಸಭೆಯ ಪೌರ ಕಾರ್ಮಿಕರು ಮೇಣದ ಬತ್ತಿಯ ಮೂಲಕ ನಗರದಲ್ಲಿ ಜನಜಾಗೃತಿ ಜಾಥಾ ನಡೆಸಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ಸಂದರ್ಭದಲ್ಲಿ ಎಲ್ಲ ಜನಸಾಮಾನ್ಯರಿಗಿರ್ತಕ್ಕಂಥ ಏಕೈಕ ಹಕ್ಕು ಅಂತಂತಂದರೆ ಅದು ಮತದಾನ ಮಾಡ್ತಕ್ಕಂಥದ್ದು. ಇದೇ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಆ ದಿನದ ಮತದಾನದಲ್ಲಿ ಎಲ್ಲರೂ ಕೂಡ ತಪ್ಪದೇ ಮತವನ್ನು ಚಲಾಯಿಸಿ ಈ ದೇಶಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ರಘುನಾಥ್, ಬಿಇಒ ನರೇಂದ್ರ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಮುನಿರಾಜು, ಮಧುಸೂದನ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಪಡಿತರ ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಸಾರ್ವಜನಿಕರೇ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸಿದ್ದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲ್ಲಿ ಗ್ರಾಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಘಟನೆ ನಡೆದಿತ್ತು. ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಮಾರ್ಚ್ ತಿಂಗಳು ಪುನಃ ಅವರಿಗೆ ಪಡಿತರ ಅಕ್ಕಿ ನೀಡಿದ್ದು 2 ದಿನಗಳ ಕಾಲ ವಿತರಣೆ ಮಾಡಿ ನಂತರ ಅಕ್ರಮ ಮಾರಾಟ ಮಾಡುತ್ತಿದ್ದವರಿಗೆ ಹೇಗೆ ನೀಡುತ್ತೀರಾ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಪುನಃ ದೂರು ನೀಡಿದ್ದಾರೆ. ನಮಗೆ ಇಲ್ಲಿಗೆ 8 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ಬಂದು ಅಕ್ಕಿ ಇಸ್ಕೊಂಡು ಹೋಗೋಕ್ಕೆ ಆಗಲ್ಲ ನಮ್ಮಿಂದ. ಇವಾಗ ಏನಾಗಿದೆ ಅಂದರೆ ನಮಗೆ ಅಲ್ಲಿ ತುಂಬಿಕೊಟ್ಟಿದ್ದಾರೆ ದಿಂಬಾಲ್ನಲ್ಲಿ, ಆದರೆ ಅಕ್ಕಿ ಕೊಡಲಿಲ್ಲ ಅಲ್ಲಿ. ಇವಾಗ ಸರ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ನಾಳೆ ಹೋದ್ವಿ, ಶಿಫ್ಟ್ ಆಗಿತ್ತು. ಎಲ್ಲಿ ಅಕ್ಕಿ ಕೊಡೋದು ಅಂತ ಹೇಳಿದ್ರೆ ದ್ಯಾವಲ್ಪಲ್ಲಿಯಲ್ಲಿ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಕೊಡ್ತಾರೆ ಅನ್ನೋದು. ಇವತ್ತು ಬಂದಿದ್ದೀವಿ, ಇವಾಗ ಕೇಳ್ತಾ ಇದ್ದೀವಿ. ಇಲ್ಲಿ ಬಂದು ಕೇಳಿದರೆ ಅಲ್ಲಿ ತೆಗೆದುಕೊಂಡು ಇಲ್ಲಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬೆಳಗ್ಗೆ ಬಂದಿದ್ವಿ, ಇವಾಗ ಮತ್ತೆ ಬಂದಿದ್ದೀವಿ. ಇವಾಗ ನಮ್ಮ ತಂದೆಗೆ 80 ವರ್ಷ ವಯಸ್ಸು. ನಮ್ಮ ತಂದೆಯವರು ತೆಗೆದುಕೊಡೋಗಿದ್ದಾರೆ. ನಮ್ಮ ತಂದೆಯವರು ಇಲ್ಲಿ ಬರೋಕ್ಕಾಗುತ್ತಾ? 8 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಂದ ನಮ್ಮ ತಂದೆಯವರು ಅಲ್ಲಿ ತಗೊಂಡಿದ್ರೆ ಕೊಡಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ಇಲ್ಲೇ ಬಂದು ಕೇಳಿದ್ದೀವಿ, ಕೊಡಲ್ಲ ಅಂತ ಹೇಳಿದ್ರು. ಅಲ್ಲಿ ತಗೊಂಡು ಅವರು ಅಲ್ಲಿ ತೆಗೆದುಕೊಂಡಿದ್ದೀವಿ. ಅಕ್ಕಿ ಇಲ್ಲಿ ಕೊಡಲ್ಲ, ಅಲ್ಲೇ ಇಸ್ಕೊಳ್ಳಿ. ಅಲ್ಲಿ ಯಾರು ಕೊಡೋರು? ಅಲ್ಲೇ ಶಿಫ್ಟ್ ಇಲ್ಗಾಗಿದೆ. ಶಿಫ್ಟ್ ಇಲ್ಗಾಗಿದೆ. ಅಕ್ಕಿ ಅಲ್ಲಿ ಕೊಡಲ್ಲ, ಇಲ್ಲೇ ಅಕ್ಕಿ ಕೊಡಲ್ಲ. ನಾವೇನು ತಿಂದು ಬದುಕಬೇಕು?
ಅಲ್ಲ ಸರ್, ಈಗ 8 ಕಿಲೋಮೀಟರ್ ದೂರ ಅಂತಿದ್ದಾರೆ, ಏನೋ ವಾಹನಗಳಿರೋ ಒಂಥರ. ಹೌದು ಸರ್, ನಮ್ಮ ತಂದೆಯವ್ರಿಗೆ ಗಾಡಿ ಓಡಿಸೋದು ಬರಲ್ಲ, ಸೈಕಲ್ ತುಳಿಯೋದು ಬರಲ್ಲ. ಅವ್ರ ಪರಿಸ್ಥಿತಿ ಏನು, ನಮ್ಮಂಥವ್ರು ಏನೋ ಗಾಡಿ ಇದೆ ನಾವು ಬರ್ತೀವಿ, ನಮ್ಮ ತಂದೆಯವ್ರ ಗಾಡಿ ಇಲ್ಲ, ಸೈಕಲ್ ಇಲ್ಲ, ನಡ್ಕೊಂಡು 8 ಕಿಲೋಮೀಟರ್ದಿಂದ ಇಲ್ಲಿಗೆ ಬಂದು ನಮ್ಮ ತಂದೆಯವ್ರು ಅಕ್ಕಿ ಎತ್ಕೊಂಡು ಹೋಗೋಕೆ ಆಗುತ್ತಾ? ನೋಡಿ ಸರ್, ಸಂಪಲ್ಲಿಯಲ್ಲಿ ಸರ್ಕಾರಿದು, ಅಲ್ಲಿ ಮೊದಲಿನಿಂದ ಡಿಪೋ ಕೊಡ್ತಾ ಇದ್ರು, ಇವಾಗ ಡೈರಿನಲ್ಲಿ ಕೊಡ್ತಾ ಇದ್ದಾರೆ. ಆ ಡಿಪೋನಲ್ಲೇ ಮೊದಲಿನಿಂದ ಕೊಡ್ತಾ ಇರೋ ಜಾಗದಲ್ಲೇ ಡಿಪೋ ಕೊಡ್ಬೋದು, ಏನು ತೊಂದರೆ ಏನಿಲ್ಲ. ರಾತ್ರಿ ಇಲ್ಲಿಗೆ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ದೇವಲಪಲ್ಲಿಯಲ್ಲಿ ಅಕ್ಕಿ ಕೊಡ್ತಾರೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ. ನಾವು ಬೇರೆಯವರನ್ನು ಫೋನ್ ಮಾಡಿಬಿಟ್ಟು ಕೇಳಿ ಇಲ್ಲಿಗೆ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಚಾಂಪಲ್ಲಿ ಗ್ರಾಮದಿಂದ ದೇವಲಪಲ್ಲಿ ಗ್ರಾಮಕ್ಕೆ ಪಡಿತರ ಅಕ್ಕಿ ವಿತರಣೆ ವರ್ಗಾವಣೆ ಮಾಡಿದ್ದು, ಅಧಿಕಾರಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿ ಅಧಿಕಾರಿಗಳ ನಡೆಯ ಬಗ್ಗೆ ನಮಗೆ ಅನುಮಾನ ಕಾಡುತ್ತಿದೆ, ಅಧಿಕಾರಿಗಳೇ ಶಾಮೀಲಾಗಿದ್ದಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. 3ನೇ ತಾರೀಕು ಅಲ್ಲಿ ಕಳ್ತನ ಸಾಗಿಸ್ಕೊಂಡು ಹೋಗ್ತಾ ಇದ್ದು, ಸಿಕ್ಕಿ ಬಿದ್ದಾಗ ಮಾಹಿತಿ ಕೊಟ್ಟು ಪೊಲೀಸರನ್ನ ಎಲ್ಲ ಕರೆಸಿ ಅರೆಸ್ಟ್ ಮಾಡ್ತಿದ್ದಕ್ಕೆ ಅವತ್ತು ಅಮಾನತು ಮಾಡಿದ್ರು. ಅದನ್ನು ಅಮಾನತು ಮಾಡಿ 22ನೇ ತಾರೀಕುವರೆಗೂ 22ನೇ ತಾರೀಕು ಮತ್ತು ಅದೇ ವ್ಯಕ್ತಿಗೆ ಅಲ್ಲಿಗೆ ಅಲಾಟ್ ಮಾಡಿದ್ರು. ಮತ್ತು ಅವರು 22, 23, 24 3 ದಿವಸ ಕೊಟ್ಟರು. ಮತ್ತು ನಾವು ನಮ್ಮೂರವರೊಬ್ಬರು ಎಲೆಕ್ಷನ್ ಕಮಿಟಿಗೆ ಇದು ದೂರು ದಾಖಲೆ ಮಾಡಿದ್ರಿಂದ ಈ ಥರ ಮತ್ತೆ ಈ ಥರ ಅಮಾನತಾಗಿರೋದು, ಈ ಥರ ರಾಜಕೀಯವಾಗಿ ಈ ಥರ ಕೊಡ್ತಾ ಇದ್ದಾರೆ, ಅವರೇ ಮತ್ತೆ ಸೊಸೈಟಿ ಕೊಡ್ತಾ ಇದ್ದಾರೆ ಕೇಳಿದ್ದಕ್ಕೆ ಅಲ್ಲಿ ಇವಾಗ ಸ್ಟಾಪ್ ಮಾಡಿಬಿಟ್ಟು ನಿನ್ನೆ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬೆಳಗ್ಗೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಜನಗಳಿಗೆ ಯಾವುದೇ ಥರ ಮಾಹಿತಿ ಇಲ್ಲ, ದೇವಲಪಲ್ಲಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಯಾವುದೇ ಥರ ಮಾಹಿತಿ ಇಲ್ಲ. ದಿಂಬಾಲಿಂದ 5 ಕಿಲೋಮೀಟರ್ ಆಗುತ್ತೆ, ನಾರ್ಮಾಗ್ಬಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಹೆಂಗೆ ಬಂದು ಇಲ್ಲಿ ತೊಗೊಂಡು ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಯಾರಿಗೂ ಮಾಹಿತಿ ಇಲ್ಲ. 3 ದಿವಸ ಮಾತ್ರ ಕೊಡ್ತಾ ಇರುತ್ತೆ, 30ನೇ ತಾರೀಕು ಲಾಸ್ಟ್ ಅಂತ, ಬರೀ 3 ದಿವಸ ಕೊಡ್ತಾ ಇರೋದು. ನೋಡಿ, ಇದರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿದು ಇದರಲ್ಲಿ ಶಾಮೀಲಿದೆ. ಯಾಕೆ ಅಂದರೆ ಅವರು ಅವತ್ತು ಖುದ್ದಾಗಿ ನಾವು ಇಟ್ಕೊಟ್ಟಿದ್ದೀವಿ, ಅವರೇ ಫುಡ್ ಆಫೀಸರು ಸಿರ್ಸರ್ ಎಲ್ಲ ಒಪ್ಕೊಂಡಿದ್ದಾರೆ, ಇದು ನಮ್ಮದೇ ಮಾಲು ಅಂತೆಲ್ಲ ಒಪ್ಕೊಂಡು ಅವರು ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಆದರೂ ಅವ್ರಿಗೆ ಮತ್ತೆ ಅಲರ್ಟ್ ಮಾಡಿದ್ದಾರೆ. ಇದರಲ್ಲಿ ಫುಡ್ ಆಫೀಸರ್ದು, ಸಿರ್ಸ್ದಾರ್ದು, ಡಿ ಮೇಡಮ್ ಅವ್ರದ್ದು ಕೈವಾಡ ಇದೆ. ಬೋರ್ಡ್ ಆಫ್ ಕಂಡಕ್ಟ್ 16ನೇ ತಾರೀಕು ಆದರೆ 22ನೇ ತಾರೀಕು ಏಕಾಏಕಿ ಅವ್ರಿಗೆ ಹೆಂಗೆ ಅಲರ್ಟ್ ಮಾಡಿದ್ರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.